ಕಾಯ್ದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಕಿ ದಾಯ ದೋರಿ ಸಮಸ್ತ ಭಕ್ತನಿಕಾಯ ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸಮತಾನಾಯಕ, ವೇದಭಂಜಕ, ಬಹುಜನ ಚಳವಳಿಯ ನೇತಾರ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ, ಧರ್ಮಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಸಮಸ್ತ ವಿಶ್ವದ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಕಲ್ಯಾಣದ ಸಮಸ್ತ ಶರಣರ ಅಡಿದವರೆಗೆ ಭಕ್ತಿಯಿಂದ ಹಣೆಮಣಿದು, ಪ್ರಕೃತಿ ಸೌಂದರ್ಯದ ಈ ಭೂಮಿಯಲ್ಲಿ ಆರೋಗ್ಯ ವಿಷಯವನ್ನಿಟ್ಟುಕೊಂಡು ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಮತ್ತು ಸಮಾಜದ ಆರೋಗ್ಯಗಳ ವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ಬಹುವಿಷಯ ವಿದ್ವಾಂಸರು, ಪೂಜ್ಯರೂ ಆದ ಬಸವಾನಂದ ಮಹಾಸ್ವಾಮಿಗಳ ಚರಣಕ್ಕೆ ಹಣೆಮಣಿದು, ಈ ಮಹಾಮನೆಯ ಮಾಸಿಕ ಶರಣಾನುಭವ ಗೋಷ್ಠಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಶರಣ ಮನಸ್ಸುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣಾರ್ಥಿ. ಬಹುಶಃ ಬೆಳಗ್ಗೆಯಿಂದ ಇನ್ನೊಂದು ವಿಷಯ, ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ಲಿಂಗಾಯತರ ಗೋತ್ರ ಪುರುಷ ಮಾದಾರ ಚೆನ್ನಯ್ಯನವರ ಜಯಂತಿ. ಮಾಸಿಕ ಶರಣಾನುಭವದ ಜೊತೆಗೇ ಲಿಂಗಾಯತರ ಗೋತ್ರ ಪುರುಷ ಮಾದಾರ ಚೆನ್ನಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇವತ್ತಿನ ಈ ಗೋಷ್ಠಿಯ ಮುಖ್ಯ ಭಾಗ ಆಗಿರೋದರಿಂದ ಆ ಕುರಿತು ದರ್ಗಾ ಅವರು ಸುದೀರ್ಘವಾಗಿ ಪೌರಾಣಿಕ ಶೈಲಿಯಲ್ಲಿ ಮಾದಾರ ಚೆನ್ನಯ್ಯನವರ ಕುರಿತು ಮಾತನಾಡಿದ್ದಾರೆ. ಒಂದು ನಿರ್ದಿಷ್ಟವಾದ ವಿಷಯ ಕೊಟ್ಟಾಗ ನನಗೂ ಏನು ಮಾತಾಡಬೇಕು ಅನ್ನೋದೊಂದು ಕಲ್ಪನೆ ಇರುತ್ತದೆ. ಇಲ್ಲೇನು ಮಾತಾಡಬೇಕು ನಾನು? ಒಂದು ಇಡೀ ವಿಶ್ವ ಕಲ್ಯಾಣದ ದೃಷ್ಟಿಯನ್ನಿಟ್ಟುಕೊಂಡು ಧರ್ಮಗಳ ಸೀಮೆಯನ್ನು ದಾಟಿ, ಜಗತ್ತಿನ ಎಲ್ಲ ದರ್ಶನಗಳ ಸೀಮೆಯನ್ನು ದಾಟಿ ನಮಗೊಂದು ಮಹಾಮಾರ್ಗವನ್ನು ಬಸವಾದಿ ಶಿವಶರಣರು ಕೊಟ್ಟಿದ್ದಾರೆ. ಆ ಮಹಾಮಾರ್ಗಕ್ಕೆ ನಾವು ವಚನ ಮಾರ್ಗ, ವಚನ ಪ್ರಜ್ಞೆ, ಬಸವ ಪ್ರಜ್ಞೆ, ಶರಣ ಪ್ರಜ್ಞೆ, ಲಿಂಗಾಯತ ಮಹಾಮಾರ್ಗ ಅಂತ ಕರೀತೀವಿ. ಇವತ್ತು ಲಿಂಗಾಯತ ಅನ್ನೋದೊಂದು ಸೀಮಿತ ಜಾತಿಯಾಗಿ ನಮ್ಮೆಲ್ಲರ ನಡುವೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಸೊರಗುತ್ತಾ ಇರುವ ಸಂದರ್ಭದಲ್ಲಿ ಲಿಂಗಾಯತರಿಗೆ ಒಂದಷ್ಟು ವಿಷಯಗಳು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಹುಶಃ ಇಡೀ ಈ ಶರಣರ ಚಳವಳಿ ಲಿಂಗಾಯತ ಅನ್ನುವ ಒಂದು ಹೊಸ ಮಹಾಮಾರ್ಗದ ಉತ್ಪತ್ತಿಗೆ ಕಾರಣ ಆದಾಗೂ ಆ ಚಳವಳಿಯ ನೈಜ ಆಶಯಗಳನ್ನು, ಅದರ ಉತ್ಪನ್ನವಾಗಿರುವಂಥ ಲಿಂಗಾಯತ ಸಮಾಜ ಇವತ್ತು ಸಂಪೂರ್ಣವಾಗಿ ಮರೆತು ಬೇರೆ ಹಾದಿ ಅಂದರೆ ರಾಜಮಾರ್ಗವನ್ನು ಬಿಟ್ಟು ಸಣ್ಣ ಸಣ್ಣ ಕಾಲ ಹಾದಿಗಳು ಹಿಡ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ನಿಜವಾಗ್ಲೂ ಲಿಂಗಾಯತ ಅಂದರೆ ಏನು? ಒಬ್ಬ ಜನಪದ ಮಹಿಳೆ ತನ್ನ ಒಂದು ತ್ರಿಪದಿಯಲ್ಲಿ ಇಡೀ ಲಿಂಗಾಯತ ದರ್ಶನದ ಸಾರವನ್ನು ಹೇಳ್ತಾಳೆ, ಕೇವಲ 3 ಸಾಲುಗಳಲ್ಲಿ. ಹಚ್ಚಿ ಹಣೆಯ ಮೇಲೆ 3 ಬಟ್ಟಿನ ವಿಭೂತಿ, ಹಚ್ಚಿ ಹಣೆಯ ಮೇಲೆ 3 ಬಟ್ಟಿನ ವಿಭೂತಿ, ಇಚ್ಛೆಯುಳ್ಳ ಲಿಂಗ ಎದೆ ಮೇಲೆ ಇದ್ದರ ಕಿಚ್ಚಿನ ಬೆಂಕಿ ತುಳುದೇನ. ಬಹುಶಃ ಮೇಲ್ನೋಟಕ್ಕೆ ಈ ತ್ರಿಪದಿಯನ್ನು ಅರ್ಥ ಮಾಡಿಕೊಳ್ಳುವಾಗ ನಮ್ಮವರು ಮತ್ತು ಹೊರಗಿನವರು, ಒಬ್ಬ ಹೆಣ್ಮಗಳು ತನ್ನ ಜಾತಿಯನ್ನು ಬಹಳ ಅಭಿಮಾನದಿಂದ ಹೇಳ್ಕೊಳ್ಕತ್ತಾಳ ಅಂತ ಭಾವಿಸ್ತೇವೆ. ಈ ಧರ್ಮಕ್ಕೆ, ಈ ದರ್ಶನಕ್ಕೆ ಬಹುಶಃ ಜಗತ್ತಿನ ಬೇರೆ ಧರ್ಮಗಳು ಹೇಗೆ ತಮ್ಮ ಧರ್ಮದ ಸಾಂಸ್ಥೀಕರಣವನ್ನು, ಧರ್ಮದ ಸ್ವರೂಪವನ್ನು ತಗೊಂಡು ಅಂತ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ.
ಜಗತ್ತಿನಲ್ಲಿ ಯಾವಾಗ ಯಾವಾಗ ಅಧರ್ಮ ಆಯಿತು ಆವಾಗ ಭಗವಂತ ಧರ್ಮ ಸಂಸ್ಥಾಪನೆಗಾಗಿ ಪ್ರವಾದಿಗಳನ್ನು ಕಳಿಸಿದ ಅನ್ನುವಂಥದ್ದು ನಾವೆಲ್ಲ ಕೇಳ್ಕೊಂಡು ಬೆಳೆದವರು. ಬೇರೆ ಬೇರೆ ಪ್ರವಾದಿಗಳು ಇಲ್ಲಿ ಬಂದು ಧರ್ಮವನ್ನು ಸ್ಥಾಪನೆ ಮಾಡಿ ಅವರು ಗತಿಸಿ ಹೋದ ನೂರಾರು ವರ್ಷಗಳ ನಂತರ ಅವರ ಬೋಧನೆಗಳನ್ನು ಸಂಕಲಿಸಿದ ಅವರ ಅನುಯಾಯಿಗಳು ಅದಕ್ಕೊಂದು ಧರ್ಮದ ಸ್ವರೂಪವನ್ನು ಕೊಟ್ಟರೆ, ಲಿಂಗಾಯತ ಅನ್ನೋ ಮಹಾಮಾರ್ಗದ ಧರ್ಮ ಒಂದು ಧರ್ಮದ ಸ್ವರೂಪದ ಜೊತೆಗೇನೆ ಹುಟ್ಟುಕೊಂಡಂಥದ್ದು ಅನ್ನುವ ವಿಶೇಷತೆಯನ್ನು ನಾವು ಮರೆತಿದ್ದೇವೆ. ಹಾಗೆ ಈ ಧರ್ಮಕ್ಕೆ ಸಿದ್ಧಾಂತಗಳು ಇವರು ಆಗಿ ಹೋದ ಮೇಲೆ ಹುಟ್ಟುಕೊಳ್ಳಿಲ್ಲ, ಇವರು ಇರುವಾಗಲೇ ಹುಟ್ಟುದು. ಆ ಸಿದ್ಧಾಂತಗಳು ಯಾವುವು? ಅಷ್ಟಾವರಣ, ಪಂಚಾಚಾರ ಮತ್ತು ಶಟಸ್ಥಲಗಳು. ಈ ಅಷ್ಟಾವರಣಗಳಲ್ಲಿ ಒಂದಾದಂಥ ವಿಭೂತಿ ಆ ಮಹಿಳೆ ಹೇಳ್ತಾಳ, ತಾಯಿ ಹೇಳ್ತಾಳೆ, ಹಚ್ಚಿ ಹಣೆಯ ಮೇಲೆ 3 ಬಟ್ಟಿನ ವಿಭೂತಿ. ಆ ಅಷ್ಟಾವರಣಗಳಲ್ಲಿ ಲಿಂಗ ಒಂದು ಬರುತ್ತದೆ. ಇಚ್ಛೆಯುಳ್ಳ ಲಿಂಗ ಎದೆ ಮೇಲೆ ಇದ್ದರೆ ಕಿಚ್ಚಿನ ಬೆಂಕಿ ತುಳುದೇನ. ಬಹಳ ಸರಳವಾಗಿ ಧರ್ಮದ ಸಿದ್ಧಾಂತಗಳಲ್ಲಿ ಬರುವ ಅಷ್ಟಾವರಣಗಳಲ್ಲಿ 2 ಆಕೆ ಧರಿಸಿದಾಳೆ. ಒಂದು ವಿಭೂತಿ, ಇನ್ನೊಂದು ಇಷ್ಟಲಿಂಗ. ಇವೆರಡನ್ನ ಧರಿಸಿದ ಮೇಲೆ ನಾನು ಹೇಗೆ ವಿಶೇಷ, ನನ್ನ ಮಾರ್ಗ ಹೇಗೆ ವಿಶಿಷ್ಟವಾದದ್ದು ಅನ್ನೋದು ಆಕೆ ಹೇಳಲು ಹೊರಟಿದ್ದಾಳೆ. ಹಚ್ಚಿ ಹಣೆಯ ಮೇಲೆ 3 ಬಟ್ಟಿನ ವಿಭೂತಿ, ಇಚ್ಛೆಯುಳ್ಳ ಲಿಂಗ ಎದೆ ಮೇಲೆ ಇದ್ದರೆ ಕಿಚ್ಚಿನ ಬೆಂಕಿ ತುಳದೇನ. ಯಾವುದಿದು ಕಿಚ್ಚಿನ ಬೆಂಕಿ? ಸಾಮಾನ್ಯವಾಗಿ 2500 ವರ್ಷಗಳ ಹಿಂದೆ ಈ ನೆಲಮೂಲದ ಕೃಷಿ ಸಂಸ್ಕೃತಿಯನ್ನ ನಾಶ ಮಾಡಲು ಬಂದ ವಿದೇಶಿ ಋಷಿ ಸಂಸ್ಕೃತಿ, ಆರ್ಯ ಮೂಲದ ಋಷಿ ಸಂಸ್ಕೃತಿ, ಅದರ ವಿರುದ್ಧ ತೊಡೆತಟ್ಟಿ ಗೌತಮ ಬುದ್ಧ ಹುಟ್ಟು ಹಾಕಿದ ನೆಲಮೂಲ ಸಂಸ್ಕೃತಿಯ ಧರ್ಮ ಅಂಶೆಯ ವಿರುದ್ಧ ಬಂದಂಥ ಧರ್ಮ. ಬುದ್ಧನ ಅನುಯಾಯಿಗಳು ಅವರನ್ನ ಬೌದ್ಧರು ಅಂತ ಕರಿತೇವೆ. ಯಾಕೆ ಬೌದ್ಧರು ಅಂತ ಕರಿತೇವೆ? ಯಾವುದು ನಮ್ಮನ್ನ ಶೋಷಣೆ ಮಾಡುತ್ತಿತ್ತೋ ಆ ವ್ಯವಸ್ಥೆಯ ಕುರಿತು ಬುದ್ಧಿವಂತರಾದವರನ್ನ ಬೌದ್ಧರು ಅಂತ ಹೇಗೆ ಕರೆದರು, ಹಾಗೆ ನಮ್ಮನ್ನು ಶತಮಾನಗಳಿಂದ ಶೋಷಣೆ ಮಾಡುತ್ತಿರುವ ವೈದಿಕ ವ್ಯವಸ್ಥೆ ಎನ್ನುವ ಬೆಂಕಿ, ನಮ್ಮನ್ನು ಸುಡುತ್ತಿರುವ ಬೆಂಕಿ, ಆ ಬೆಂಕಿಯನ್ನ ಕಾಲಲ್ಲಿ ಹಾಕಿ ಹೊಸಕಿ ತುಳಿಯುವಷ್ಟು ಶಕ್ತಿ ಇಷ್ಟಲಿಂಗ ಮತ್ತು ವಿಭೂತಿ ಧರಿಸಿದ ಲಿಂಗಾಯತರಿಗೆ ಇದೆ ಅನ್ನುವ ಅರ್ಥನೇ ಈ ಜನಪದ ತ್ರಿಪದಿಯ ಮೂಲ ಅರ್ಥ. ಆದರೆ ಇವತ್ತು ನಾವು ಏನನ್ನು ಮಾಡ್ತಾ ಇದ್ದೀವಿ? ಲಿಂಗಾಯತರು ಅನಿಸ್ಕೊಂಡವರು, ಲಿಂಗಾಯತ ಮಹಾಮಾರ್ಗದ ಅನುಯಾಯಿಗಳು ಅನಿಸ್ಕೊಂಡವರು ಆ ಮಹಾಮಾರ್ಗವನ್ನು ಬಿಟ್ಟು ಬಹಳ ದಿವಸ ಆಯಿತು. ನಮ್ಮ ಜನಪದರಿಗೆ ಇದ್ದಂಥ ತಿಳುವಳಿಕೆ ಕೂಡ ನಾವು ಇವತ್ತು ಇಲ್ಲದೇನೆ ಅರಿವುಗೊಂಡವರನ್ನ ಲಿಂಗಾಯತರನ್ನಬೇಕು. ಹೆಂಗೆ ಬುದ್ಧಿವಂತರನ್ನ ಬೌದ್ಧರಂದ್ರು ಹಂಗೆ ಅರಿವುಗೊಂಡವರನ್ನು, ಯಾವುದರ ಕುರಿತು ಅರಿವು? ನಮ್ಮನ್ನು ಶೋಷಿಸುತ್ತಿರುವ ವ್ಯವಸ್ಥೆಯ ಕುರಿತು ಅರಿವುಗೊಂಡವರನ್ನು ಲಿಂಗಾಯತರಂದ್ರು. ಆದರೆ ನಮಗಿವತ್ತು ಅರಿವು ಇದೆಯಾ ಲಿಂಗಾಯತರಿಗೆ? ಯಾವ ವ್ಯವಸ್ಥೆ ನಮ್ಮನ್ನು ಶೋಷಿಸ್ತಾ ಇದೆ ಆ ವ್ಯವಸ್ಥೆಯ ಭಾಗ ಆಗಿದ್ದೀವಿ. ಅಷ್ಟೇ ಅಲ್ಲ, ಆ ವ್ಯವಸ್ಥೆಯನ್ನು ಪ್ರಚಾರ ಮಾಡುವ ಕಾಲಾಳುಗಳಾಗಿ, ನಾಯಕರಾಗಿ ಲಿಂಗಾಯತರು ಇವತ್ತು ತಮ್ಮದನ್ನು ಕಳ್ಕೊಂಡು ನಿಂತಿದೆ. ಇಡೀ ಭಾರತವನ್ನು ನಿಯಂತ್ರಿಸುವ ವೈದಿಕ ಶಕ್ತಿಯನ್ನು ಶರಣರು ಅಲ್ಲಗಳಿದ್ದಾರೆ. ನಾನು ಒಂದು ವಚನವನ್ನು, ಒಂದು ಶ್ಲೋಕವನ್ನು ತಮಗೆ ಹೇಳುತ್ತೇನೆ. ಅಂದರೆ ಇಡೀ ವಚನ ಚಳವಳಿ ಮತ್ತು ಶರಣರು ಯಾವುದರ ವಿರುದ್ಧ ಹೋರಾಡಿದ್ರು, 12ನೇ ಶತಮಾನದಲ್ಲಿ ಎಂಥ ವ್ಯವಸ್ಥೆ ನಮ್ಮನ್ನು ನಿಯಂತ್ರಿಸುತ್ತಿತ್ತು ಅನ್ನೋದು ಒಂದು ಶ್ಲೋಕದಲ್ಲಿ ಗೊತ್ತಾಗ್ತದೆ. ಆ ನಿಯಂತ್ರಣವನ್ನು ಹೇಗೆ ಶರಣರು ವಿರೋಧ ಮಾಡಿದ್ರು ಅನ್ನೋದು ವಚನದಲ್ಲಿ ಗೊತ್ತಾಗ್ತದೆ. ಇಡೀ ಚಳವಳಿಯ ಆಶಯ ತಮ್ಮ ಎದುರುಗಡೆ ಬರುತ್ತೆ. 900 ವರ್ಷಗಳ ಹಿಂದೆ ಇಡೀ ಭಾರತದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಈ ಸಮಗ್ರ ಸ್ಥಿತಿಗತಿಗಳು ಹೇಗಿದ್ದವು ಅನ್ನೋದಕ್ಕೆ ಒಂದು ಶ್ಲೋಕ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ದೈವಂತು, ತನ್ಮಂತ್ರೋ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಃ. ಇದು ಸಂಸ್ಕೃತದ ಶ್ಲೋಕ. ಬಹುಶಃ ನಮಗೆಲ್ಲ ಸಂಸ್ಕೃತ ಬರೋದಿಲ್ಲ. ಯಾವಾಗ ನಾವು ಸಂಸ್ಕೃತದಲ್ಲಿ ವಿದ್ಯೆಯನ್ನು ಪಡಿಬೇಕಾಗಿತ್ತೋ ಆಗ
ನೀವು ವಿದ್ಯೆಗೆ ಅರ್ಹರಲ್ಲ, ನಾವು ಅಷ್ಟೇ ಅಂತ ಅದರಿಂದ ದೂರಿಟ್ಟಿದ್ರು. ಬ್ರಿಟಿಷರು ಬಂದು ನಮಗೆ ಎಲ್ಲ ರೀತಿಯ ವಿದ್ಯೆಗಳು ಕೊಟ್ಟ ಮೇಲೆ ಇವತ್ತು ನಾವು ಎಲ್ಲ ವಿದ್ಯೆ ಕಲಿತಿರುವಾಗ ಈಗ ಸಂಸ್ಕೃತ ಇಡೀ ಭಾರತದ ಎಲ್ಲ ಭಾಷೆಗಳ ತಾಯಿ, ಅದನ್ನು ನೀವು ಕಲಿಲೇಬೇಕು ಅನ್ನುವ ಒತ್ತಾಯವನ್ನು ಕೂಡ ಇವತ್ತು ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಇವೆರಡರದ್ದು ನಿಮಗೆ ಸ್ಪಷ್ಟವಾಯಿತು ಅಂದ್ಕೊಳ್ತೇನೆ. ಯಾವಾಗ ನಮಗೆ ವಿದ್ಯೆ ಬೇಕಾಗಿತ್ತೋ ಆವಾಗ ಅದರಿಂದ ನಿರಾಕರಿಸಿದ್ರು. ಯಾವಾಗ ನಾವು ಇಂಗ್ಲಿಷ್ ಮತ್ತು ಇನ್ನಿತರ ಭಾಷೆಯ ಶಿಕ್ಷಣವನ್ನು ಪಡ್ಕೊಂಡು ಜಾಗತಿಕ ಮಟ್ಟದಲ್ಲಿ ಮುಂದುವರಿತಾ ಇದ್ದೀವೋ ಆವಾಗ ಮತ್ತೆ ನಮ್ಮನ್ನು ಹಿಂದೆ ತಳ್ಳುವ ಸಲುವಾಗಿ ನೀವು ಈಗ ಸಂಸ್ಕೃತವನ್ನು ಓದಬೇಕು ಅನ್ನುವಂಥ ಒಂದು ಚಾಲ್ ಅಂತ ನಾವೇನು ಹೇಳ್ತೇವೆ, ಅದು ಹುನ್ನಾರ ಇವತ್ತು ನಡೀತಾ ಇದೆ. ದೈವಾಧೀನಂ ಜಗತ್ ಸರ್ವಂ. ಇಡೀ ಜಗತ್ತು ಯಾರ ಅಧೀನದೊಳಗದ? ದೇವರ ಅಧೀನದೊಳಗದ. ಸರಿ. ಮಂತ್ರಾಧೀನಂ ದೈವಂತು. ಆ ಅಖಂಡವಾದ ದೇವರು ಇದಾನಲ್ಲ, ಅವನು ಯಾರ ಅಧೀನದೊಳಗದನ? ಮಂತ್ರದ ಅಧೀನದೊಳಗದಾನ. ಮಂತ್ರ ಬರೆದವ್ರು ಯಾರ್ರಿ? ಮನುಷ್ಯರು, ಹುಲುಮಾನವರು. ಆ ಯಾರ ಕೈಗೂ ಸಿಗಲಾರದಂತ ದೇವ ಯಾರ ಅಧೀನದೊಳಗದಾನಂತ? ಮನುಷ್ಯರ ಬರೆದು ಮಂತ್ರದೊಳಗದಾನ. ಮಂತ್ರಾಧೀನಂ ದೈವಂತು ತನ್ಮಂತ್ರೋ ಬ್ರಾಹ್ಮಣಾಧೀನಂ. ಆ ಮಂತ್ರ ಯಾರ ಕೈಯೊಳಗದ? ಬ್ರಾಹ್ಮಣನ ಅಧೀನದೊಳಗದ. ಅದಕ್ಕಾಗಿ ಬ್ರಾಹ್ಮಣೋ ಮಮ ದೇವತಃ. ಅದಕ್ಕಾಗಿ ಬ್ರಾಹ್ಮಣನೇ ದೇವರು. ಇದು ಅಂದಿನ ಒಂದು ವ್ಯವಸ್ಥೆ. ನಮ್ಮನ್ನು ಮಾತ್ರ ದೇವರನ್ರಿ ಅನ್ನುವಂಥ ವ್ಯವಸ್ಥೆ ಒಳಗೆ ಶರಣರ ಆ ವ್ಯವಸ್ಥೆಯ ವಿರುದ್ಧ ತೊಡೆ ತಟ್ಟಿ ನಿಲ್ತಾರೆ. ಒಂದು ಚಳವಳಿಯನ್ನು ಕಟ್ತಾರೆ, ಲಿಂಗಾಯತ ಚಳವಳಿ. ಆ ಇಡೀ ಚಳವಳಿಯನ್ನ ಅಲ್ಲಮ ಪ್ರಭುಗಳ ಒಂದೇ ವಚನದಲ್ಲಿ ನಾವು ಹೇಳಬಹುದು. ಯಾವುದದು? ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಸುವ ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣವಿಗಿದು, ಜೋಗುಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನ ಕಾಣಲಾಗದು. ಏನನ್ನು ಹೇಳಿದ್ದಾರೆ ಅಲ್ಲಮ ಪ್ರಭುಗಳಿಲ್ಲಿ? ನಾನು ಮೊದಲು ಹೇಳಿದ ಶ್ಲೋಕದ ವ್ಯವಸ್ಥೆ. ಇಲ್ಲಿರುವ 98% ಮೂಲ ನಿವಾಸಿ ಭಾರತೀಯ ಬಹುಜನರು ನಾವು ಬದುಕಿರುವುದು ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ. 12ನೇ ಶತಮಾನದಲ್ಲಿ ಇಡೀ ಭಾರತ ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ ಮಲಕೊಂಡು ಬಿಟ್ಟಿತ್ತು. ನಾವೆಲ್ಲ ಜ್ಞಾನವೆಂಬ ಶಿಶುಗಳು, ಆದರೆ ಮಲಕೊಂಡಿದ್ದೆ ಅದರೊಳಗೆ ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ. ಅಲ್ಲಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣನ್ನ ಬಿಗದಾರ ತೊಟ್ಟಿಲಿಗೆ. ಭ್ರಾಂತಿ ಅನ್ನುವ ತಾಯಿ ಜೋಗಳ ಹಾಡ್ಲಿಕ್ಕತ್ತ. ಇವತ್ತು ಅದರ ಜಾಗದಾಗ ಹಿಂದುತ್ವ ಅನ್ನುವಂಥ ತಾಯಿ ಜೋಗಳ ಹಾಡ್ಲಿಕ್ಕತ್ತದ. ನಾವೇನು ಮಾಡಬೇಕು? ಭಾರತೀಯರಾಗಬೇಕು, ಮೂಲ ನಿವಾಸಿ ರಾಷ್ಟ್ರೀಯವಾದಿಗಳಾಗಬೇಕು ಅಂದ್ರೆ ನಾವೇನು ಮಾಡಬೇಕು? ಸಕಲ ವೇದ ಶಾಸ್ತ್ರಗಳ ತೊಟ್ಟಿಲನ್ನ, ವೈದಿಕ ತೊಟ್ಟಿಲನ್ನ ಮುರಿಬೇಕು, ವೇದಶಾಸ್ತ್ರಗಳ ನೇಣನ್ನ ಹರಿಬೇಕು. ಆ ಭ್ರಾಂತಿ, ಹಿಂದುತ್ವದ ಭ್ರಾಂತಿಯ ಜೋಗಳನ್ನು ನಿಲ್ಲಿಸಬೇಕು. ಅವಾಗ ಈ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಅದ. ಅದನ್ನೇ ಅವರು ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು, ಸತ್ಯದ ಮಾರ್ಗ ನಿಮಗೆ ತಿಳಿಯೋದಿಲ್ಲ, ನೀವು ಭಾರತೀಯರಾಗಿ ಬದುಕೋದಿಲ್ಲ. ಬಹುಶಃ ಈ ಒಂದು ಶ್ಲೋಕದ ಮೂಲಕ ಭಾರತದ ವ್ಯವಸ್ಥೆ ಹೇಗಿತ್ತು, ಶರಣರು ಯಾವ ವ್ಯವಸ್ಥೆಯನ್ನು, ಪರ್ಯಾಯ ವ್ಯವಸ್ಥೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಬಹುಶಃ ಇಲ್ಲಿ ಸ್ಪಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತು ದುರಂತದ ವಿಷಯ, ಆ ಮಹಾಮಾರ್ಗವನ್ನು ಮುಂದಕ್ಕೆ ಕೊಂಡೊಯ್ಯಬೇಕಾದಂಥ ಅನುಯಾಯಿಗಳು ಅದರ ಮೂಲ ಆಶಯಗಳನ್ನು ಮರೆತು ದೂರ ಸರಿದಿದೆ. ಯಾವ ವ್ಯವಸ್ಥೆಯ ವಿರುದ್ಧ ಶರಣರು ಈ ಪರ್ಯಾಯ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರೋ ಆ ವ್ಯವಸ್ಥೆಯನ್ನು ಮುಗಿಸೋದಕ್ಕೆ 12ನೇ ಶತಮಾನದಲ್ಲಿ ಯಾವ ಶಕ್ತಿಗಳು ಪ್ರಯತ್ನವನ್ನು ಮಾಡಿದ್ರೋ ಆ ಶಕ್ತಿಗಳೇ ಇವತ್ತು ಮತ್ತೆ ಈ ಮಹಾಮಾರ್ಗವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದಿಗ್ಧ ಕಾಲಘಟ್ಟ 1221. ಹರಿಹರ ಹೇಳ್ತಾನೆ ಒಂದು ಕಡೆ, ಬಸವಣ್ಣ ಹ್ಯಾಂಗ್ ಮನೆ ಬಿಟ್ಟ,
ಕೊರಳಿಗೆ ಕಟ್ಟಿದ ಹಗ್ಗದಂತಿರ್ಪ ಕರ್ಮಲತೆಯಂತಿರ್ಪ ಜನಿವಾರವಂಬಿಸುಟು. ಹೆಂಗ ಬಂದ ಮನೆಯೊಳಗಿಂದು ಹೋದಿನ ಕೊರಳಿಗೆ ಕಟ್ಟಿದ ಹಗ್ಗದಂತಿರುವ ಜನಿವಾರವನ್ನು ಕಿತ್ತಿ ಬಿಸಾಕಿ ಬಸವಣ್ಣ ಮನೆ ಬಿಟ್ಟು ಹೊರಗೆ ಬಂದ ಅಂತ ಹರಿಹರ 13ನೇ ಶತಮಾನದಾಗ. ನಾಳೆ ಬಬಲೇಶ್ವರದೊಳಗ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ಕುಂಕುಮವಾಲ ಅವರು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಬಿಜಾಪುರ ಜಿಲ್ಲೆಯೊಳಗೆ. ಯಾವುದನ್ನ 12ನೇ ಶತಮಾನದಾಗ ಬಸವಣ್ಣ ಕಿತ್ತಿ ಬಿಸಾಕದನೋ ಅದನ್ನು ಮತ್ತೆ ತೊಡಸುವ ಪ್ರಯತ್ನಗಳು ಹಲವಾರು ವರ್ಷಗಳಿಂದ ಇತ್ತೀಚೆಗೆ ಅದು ಹೆಚ್ಚು ವೇಗವನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಲಿಂಗಾಯತರ ಪಾತ್ರ ಏನು? ವಚನಗಳನ್ನೇ ಓದದೆ ಪೂಜ್ಯರು ಬಹಳ ಚೆನ್ನಾಗಿ ಅವರನ್ನ ವರ್ಣನೆ ಮಾಡ್ತಾರೆ. ಕುಂಕುಮವಾಲ ಅನ್ನೋ ಹೊಸ ಹೆಸರು ಕೂಡ ಅವರೇ ಇಟ್ಟವರು. ಬಸವಣ್ಣ ಎಲ್ಲೂ ವೇದಶಾಸ್ತ್ರಗಳನ್ನು ನಿರಾಕರಿಸಲಿಲ್ಲ. ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾದ ಎಸ್ ಜಿ ಸಿದ್ದರಾಮಯ್ಯನವರು ಕ್ರಾಂತಿಯ ಹೆಜ್ಜೆ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ 336 ವಚನಗಳನ್ನು ಆರಿಸಿಕೊಂಡು ಅವು ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಧಿಕ್ಕರಿಸಿದ ವಚನಗಳನ್ನೇ ಸಂಗ್ರಹ ಮಾಡಿದ್ದಾರೆ. ಸಾಣೆಹಳ್ಳಿ ಮಠ ಅದನ್ನು ಪ್ರಕಟಗೊಳಿಸಿದೆ. ತಾವೆಲ್ಲ ಓದಬಹುದು. ಇನ್ನೂ ಹೆಚ್ಚಿನ ವಚನಗಳಿದ್ದಾವೆ. ಅದಕ್ಕಾಗಿ ಇತ್ತೀಚೆಗೆ ನಾವು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಒಬ್ಬ ಪ್ರೊಫೆಸರ್ಗೆ ಈ ಕೆಲಸವನ್ನು ಕೊಟ್ಟಿದ್ದೇವೆ. ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಇಡೀ ವೈದಿಕ ವ್ಯವಸ್ಥೆಯನ್ನು ವಿರೋಧಿಸುವ ಎಷ್ಟು ವಚನಗಳಿದ್ದಾವೆ ಒಂದು ಕಡೆ ಮಾಡಿ ಅಂತ. ಸರಿಸುಮಾರು 1000 ವಚನಗಳು ನಮಗೆ ಇವಾಗ ಸಿಕ್ಕಿದ್ದಾವೆ. ಸಿದ್ದರಾಮಯ್ಯ ಅವರ ವಚನದಲ್ಲಿ ಒಂದು ಬಹುಮುಖ್ಯವಾದ ವಚನನೇ ಇಲ್ಲ. ನಮಗೆಲ್ಲ ಆಶ್ಚರ್ಯ ಆಗ್ತದೆ. ದರ್ಗಾ ಅವರು ಮಾತಾಡುವಾಗ ಚೆನ್ನಯ್ಯನವರ ವಚನಗಳ ಕುರಿತು ವಿಮರ್ಶೆ ಮಾಡಿದ್ರು. ಕೇವಲ ಚೆನ್ನಯ್ಯನವರೊಬ್ಬರೇ ಅಲ್ಲದೆ ನಾವು ಇವತ್ತೆಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಶಾಸ್ತ್ರೀಯವಾಗಿ ಛಂದಸ್ಸುಗಳನ್ನು ಮತ್ತೊಂದನ್ನು ಸಾಹಿತ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಓದಿ ಕೂಡ ಒಂದು ಸಣ್ಣ ಸರಳವಾದ ಕವಿತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ MA ಮತ್ತು PhD ಮಾಡಿದಂಥ ವಿದ್ಯಾರ್ಥಿಗಳು ಶರಣರಾವತ್ತು ಯಾವ ಶಾಲೆಗೂ ಹೋಗದೇನೆ ಈ ವಚನಗಳನ್ನು ಬರೀತಾರೆ. ಶಬ್ದಗಳ ಜೊತೆ ಆಟ ಆಡ್ತಾರೆ. ಎಲ್ಲಿ ಓದಿದ್ರು ಅವರು? ಆ ಅನಕ್ಷರಸ್ಥ ಸಮುದಾಯದಿಂದ ಬಂದ ಶರಣರ ಕುರಿತು ಈಗ ಎಷ್ಟೋ ಜನ PhD ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾಲಯದಲ್ಲಿ. ಕೇವಲ 4-5 ಲೈನ್ಗಳಲ್ಲಿ ಪವರ್ಫುಲ್ ಆಗಿ ಅವರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಭಾಷೆ ಮೇಲಿನ ಪ್ರಭುತ್ವವನ್ನು, ಅಭಿವ್ಯಕ್ತಿಯ ಪ್ರಭುತ್ವವನ್ನು ಶರಣರಿಗೆ ಹೆಂಗೆ ಬಂತು ಅದನ್ನು ನಾವು ಪೂಜ್ಯರ ಜೊತೆ ಮಾತಾಡುವಾಗ ಈ ಇಡೀ ಚಳವಳಿಗೆ ಇರತಕ್ಕಂಥ ಅಂತಃಶಕ್ತಿ ಅಂದರೆ ಅಧ್ಯಾತ್ಮ ಮತ್ತು ಅನುಭವ. ಆ ಅಧ್ಯಾತ್ಮ ಮತ್ತು ಅನುಭವದ ಮೂಲಕನೇ ಆ ಶಕ್ತಿಯನ್ನು ಅವರೆಲ್ಲರೂ ಪಡ್ಕೊಂಡಿದ್ರು ಅಂತ ಹೇಳಬೇಕು ನಾವು. ಆ ಇಡೀ ಚಳುವಳಿಯ ಒಂದು ಬೆನ್ನುಮೂಳೆ ವರ್ಟಿಬ್ರೆ ಅಂತ ನಾವೇನು ಹೇಳ್ತೇವೆ, ಅದು ಇಷ್ಟಲಿಂಗ ಅನುಸಂಧಾನ. ಅದೊಂದು ಪೂಜೆ ಅಲ್ಲ. ನಾವು ಇವತ್ತೆಲ್ಲ ಲಿಂಗ ಪೂಜೆ ಅಂತ ಅದಕ್ಕೆ ಪೂಜೆ ಒಯ್ದು ಪೂಜೆ ಅಂತ ಶಬ್ದ ಬಂದ ತಕ್ಷಣ ಮಾಡೋದೊಂದು ವಸ್ತು, ಮಾಡ್ಕೊಳ್ಳೋದೊಂದು ವಸ್ತು, ಎರಡು ಬೇರೆ ಬೇರೆನೇ ಆಗ್ತವೆ. ದ್ವೈತ ಇಲ್ಲಿ ಹಂಗಿಲ್ಲಿದೆ. ಅನುಸಂಧಾನ ಅಂದ್ರೆ ನನ್ನನ್ನು ನಾನು ಪೂಜೆ ಮಾಡ್ಕೊಳ್ಳೋದು, ನಾನೇ ದೇವರಾಗುವ ಪ್ರಕ್ರಿಯೆ. ದೇವರಾಗೋದಂದ್ರೆ ಏನ್ರಿ? ಸಾಮಾನ್ಯವಾಗಿ ದೇವರ ಪರಿಕಲ್ಪನೆ ಹೆಂಗೆ ಕೊಟ್ಟಾರ ನಮಗೆ? ಕೈಯಾಗ ಮಾರಕಾಸ್ತ್ರಗಳು, ವಿಚಿತ್ರ ವೇಷಗಳು, ಕಿರೀಟ ಅಂಥದ್ದೆಲ್ಲ. ಇದು ದೇವರಲ್ಲ. ನಮ್ಮೊಳಗಿನ ನೆಗೆಟಿವಿಟಿಗಳೆಲ್ಲವನ್ನ ಕಳ್ಕೊಂಡಾಗ ನಾವು ದೇವರಾಗ್ತೇವೆ. ದೇವರಂತ ಮನುಷ್ಯರೇ ಅಂತ ಹೇಳ್ತೇವೆ. ಆ ಒಂದು ವಿಶಿಷ್ಟವಾದ ಯೋಗ ಈ ಧರ್ಮದಲ್ಲಿ ಇಷ್ಟಲಿಂಗ ಅನುಸಂಧಾನದ ಮೂಲಕ. ಅದರ ಪರಿಣಾಮ ಏನಾಗ್ತದ? ಇಷ್ಟಲಿಂಗ ಅನುಸಂಧಾನದ ಮೂಲಕ ಸಮರಸ, ಸಮಕಳೆ, ಸಮಭಾವಗಳು ನಿಮ್ಮಲ್ಲಿ ಅಳವಟ್ಟು ನಾನು ನೀನು ಅನ್ನುವ ಭೇದ ಭಾವಗಳು ಅಳಿದು ಹೋಗಿ ನಾವೆಲ್ಲ ಒಂದೇ ಅನ್ನುವ ಭಾವ ಯಾವಾಗ ಬರ್ತದ ಅವಾಗ ನಮ್ಮ ಲಿಂಗಾಯತ ಆಗ್ತದೆ. ಈಗ ಲಿಂಗಾಯತರು ನಾವು ಕೈಯಾಗ ಯಾಂತ್ರಿಕವಾಗಿ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕುಂತೀವಿ. ಹಂಗೆ ಮಾಡೋರ ಸಲುವಾಗಿ ಬಹಳ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಥರ ಆಗ್ತದೆ ಇದು ಮುಂದಂತ ಗೊತ್ತಿತ್ತೇನೋ ಪಾಪ ಶರಣರಿಗೆ. ಅದಕ್ಕೆ ಹೇಳ್ತಾರ ಅವರು, ಲಿಂಗ ಕಟ್ಟಿ ಲಿಂಗ ಹಿಡ್ಕೊಂಡು ಕೂತೀನಿ, ಉಳಿದೆಲ್ಲ ಮಾಡ್ತೀನಿ ಅಂತಲ್ಲ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು.
ಅವರ ಸುಖ ಎನ್ನ ಸುಖ, ಅವರ ದುಃಖ ಎನ್ನ ದುಃಖ. ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬೆಂದಿನಯ್ಯ. ವರ್ತಮಾನದ ಸಮಸ್ಯೆಗಳಿಗೆ, ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳಲು ಹುಟ್ಟದಂಥ ಚಳವಳಿ ಲಿಂಗಾಯತ ಚಳವಳಿ. ಗುಡ್ಡ ಗವಿಯೊಳಗೆ ಕೂತು ತಪಸ್ಸು ಮಾಡೋದಕ್ಕೆ ಹುಟ್ಟದಂಥ ಧರ್ಮ ಇದಲ್ಲ. ಈ ವರ್ತಮಾನದ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡೋದೇ ಇಲ್ರಿ. ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರವಚನಕಾರರಾಗಿ ಹೋಗ್ಯಾರ, ಚಂದ ಮಾತಾಡೋರು, ಸತ್ಯ ಮಾತಾಡೋರು ಆಗಿ ಹೋಗ್ಬೇಕಲ್ರಿ. ನಮ್ಮಲ್ಲಿ ಚಂದ ಮಾತಾಡೋರು ಎಷ್ಟು ಮಂದಿ ಪ್ರವಚನಕಾರರಾಗಿ ಹೋಗಿಲ್ಲ. ನದಿ ಹೊಗಳುತ್ತಾರ, ಗುಡ್ಡ ಹೊಗಳುತ್ತಾರ, ಹಕ್ಕಿ ಹೊಗಳುತ್ತಾರ, ನೀರು ಹೊಗಳುತ್ತಾರ. ದೇಶದೊಳಗೆ ಏನು ನಡೆದ ಅನ್ನೋದ್ರ ಬಗ್ಗೆ ಬಾಯಿನೇ ತೆರೆಯಂಗಿಲ್ಲ. ಈ ಇಡೀ ಚಳವಳಿ ವರ್ತಮಾನದ ಸಮಸ್ಯೆಗಳಿಗೆ, ಬಿಕ್ಕಟ್ಟುಗಳಿಗೆ ಉತ್ತರ ಹುಟ್ಟಿಕೊಳ್ಳಲು, ಕಂಡುಕೊಳ್ಳಲು ಹುಟ್ಟದಂಥ ಈ ಚಳವಳಿ. ಹಾಗಾಗಿ ನೇರವಾಗಿ ಶರಣರು ಇಲ್ಲಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅದಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಇಷ್ಟಲಿಂಗದ ಅನುಸಂಧಾನ. ಅವರಲ್ಲಿ ವಿದ್ವಾಂಸಕ ಎಲ್ಲ ಗುಣಗಳನ್ನು ಅಳೆದು ವಿದ್ವಾಂಸ ಗುಣಗಳು ಬರೋದಕ್ಕೂ ಕೂಡ ಇಷ್ಟಲಿಂಗ ಅನುಸಂಧಾನ. ಅದಕ್ಕೆ ಒಂದು ಉದಾಹರಣೆನ ನಾನು ಕೊಡ್ತೇನೆ. ಅಂಬಿಗರ ಚೌಡಯ್ಯ ಅನ್ನುವಂಥ ಶರಣ ಒಂದು 4-5 ಲೈನಲ್ಲಿ ಒಂದು ವಚನದಲ್ಲಿ ಹೇಳ್ತಾನೆ. ಇಡೀ ವ್ಯವಸ್ಥೆಯನ್ನು ಹೇಗೆ ಆತ ವಿಮರ್ಶಿಸ್ತಾನೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಕಷ್ಟನ ಮನೆಯಲ್ಲಿ ಸೃಷ್ಟಿಗೆ ಈಶ್ವರನೊಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಪ್ರಶ್ನೆ ಪ್ರತಿ ವಚನದಲ್ಲಿ ನೀವು ನೋಡ್ರಿ, ವಿಶೇಷತೆ ವಚನಗಳದು ಒಂದು ಪ್ರಶ್ನೆ ಇರುತ್ತದೆ. ಪ್ರತಿಯೊಂದು ವಚನಗಳಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಶರಣರು. ಆ ಪ್ರಶ್ನೆ ಮಾಡಿದ್ಮೇಲೆ ಅದರ ನೆಕ್ಸ್ಟ್ ಲೈನಲ್ಲಿ ಬರ್ತದೆ, ಆ ಇಡೀ ವ್ಯವಸ್ಥೆಯನ್ನ ಧಿಕ್ಕರಿಸ್ತಾರೆ, ತಿರಸ್ಕರಿಸ್ತಾರೆ ಅಥವಾ ವಿಮರ್ಶಿಸ್ತಾರೆ. ಯಾವ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರೋ ಮೊದಲಿನ ಸಾಲುಗಳಲ್ಲಿ 2-3ನೇ ಸಾಲಲ್ಲಿ ಆ ವ್ಯವಸ್ಥೆಯನ್ನ ಧಿಕ್ಕರಿಸ್ತಾರೆ, ತಿರಸ್ಕರಿಸ್ತಾರೆ ಅಥವಾ ವಿಮರ್ಶೆಗೆ ಹಚ್ತಾರೆ. ಆಮೇಲೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡ್ತಾರೆ. ಇದು ವಚನಗಳ ವಿಶೇಷತೆ. ಇಲ್ಲಿ ಅಂಬಿಗರ ಚೌಡಯ್ಯ 4-5 ಲೈನಲ್ಲಿ ಬರೆದಂಥ ವಚನದಲ್ಲಿ ಹೇಳ್ತಾನೆ, ಕಷ್ಟನ ಮನೆಯಲ್ಲಿ ಸೃಷ್ಟಿಗೆ ಈಶ್ವರನೊಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಕೆತ್ತ ಮುಚ್ಚಳಿ ಬೇಡ ಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವಾದ. ಮುಕ್ಕಳಿಸಿದುದಕವ ತಂದೆರೆವಾಗ ಎತ್ತಲಿದ್ದವು ನಿಮ್ಮ ವೇದಂಗಳು. ಇಂತಹ ವೇದಂಗಳ ದುಃಖ ಬೇಡೆಂದಾತ ನಂಬಿಗರ ಚೌಡಯ್ಯ. ವಚನಗಳು ಬಹಳ ಸರಳದಾವ. ಯಾರಿಗೆ ತಿಳಿತ್ರಿ ಈ ವಚನ? ಅರ್ಥ ಆಯ್ತೇನೆ ಯಾರಿಗಾರ ಈ ವಚನಗಳು ಅಷ್ಟು ಸರಳ ಇಲ್ರಿ ನಾವು ತಿಳ್ಕೊಂಡಂಗೆ. ಅಂದ್ರೆ ನಮ್ಮ ಶರಣರು ಎಷ್ಟೊಂದು ಅಭ್ಯಾಸ ಮಾಡಿದ್ರು, ಎಷ್ಟೊಂದು ಓದಿದ್ರು. ಶತಮಾನಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚನೆಗೊಳಗಾದ ಸಮುದಾಯದವರು ವಚನಗಳನ್ನು ಬರೀತಾರೆ. ಇವತ್ತು ನಾವು ಯೂನಿವರ್ಸಿಟಿಗೆ ಹೋಗಿ ಬಂದವರಿಗೆ ವಚನಗಳು ಅರ್ಥ ಆಗೋದಿಲ್ಲ. ಮಾದಾರ ಚೆನ್ನಯ್ಯನವರ ಕುರಿತು ಉಪನ್ಯಾಸ ಮಾಡಿದಾಗ ಹೇಳ್ತಾರಲ್ಲ ಅವರು, ಶಿವ ರಾಜರಾಜ ಚೋಳನ ಮನೆಗೆ ಹೋಗ್ಬೇಕಾಗಿತ್ತು ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ. ಆದ್ರೆ ಮೃಷ್ಟಾನ್ನ ಭೋಜನ ಬಿಟ್ಟು ಆತ ಹೋಗಿದ್ದಲ್ಲಿ ಮಾದಾರ ಚೆನ್ನಯ್ಯನ ಮನೆಗೆ. ಅಲ್ಲಿ ಏನ್ ತಿಂದಿದ್ರಿ? ಅಂಬಲಿ. ಅದಕ್ಕೆ ಬಸವಣ್ಣವರು ಒಂದು ವಚನದೊಳಗೆ ಹೇಳ್ತಾರ, ವೇದ ನಡುನೊಡಗಿತ್ತು ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ. ಈ ವೇದಗಳು ನಡಿಗೆ ಹೋದವಂತ್ರಿ. ಯಾಕಂದ್ರೆ ಈ ಸೃಷ್ಟಿಗೆ ಒಡೆಯನಾದ ದೇವರು ರಾಜನ ಮನೆಗೆ ಹೋಗೋದು ಬಿಟ್ಟು ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅಂಬಲಿ ತಿಂದಿದ್ದಕ್ಕೆ ವೇದಗಳು ನಡಿಗೆ ಹೋದವು ಅಂತ ಹೇಳ್ತಾರಲ್ಲ, ಅದು ಕಷ್ಟನ ಮನೆಯಲ್ಲಿ ಅಂದ್ರೆ ಕೀಳು ಕುಲದವನ ಮನೆಯಲ್ಲಿ ಈ ಸೃಷ್ಟಿಗೆ ಈಶ್ವರ ಹೋಗಿ ಊಟ ಮಾಡುವಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಚೌಡಯ್ಯನವರು ಕೇಳ್ತಾರೆ, ಕೆತ್ತ ಮುಚ್ಚಳಿ ಬೇಡ ಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವಾದ. ಇದು ಇನ್ನೊಂದು ಪೌರಾಣಿಕ ಕಥೆಯನ್ನು ಪ್ರತಿನಿಧಿಸುತ್ತದೆ ಈ ಸಾಲು. ಏನದು? ನೀವು ಚನ್ನಬಸವಣ್ಣವ್ರ ವಚನ ನೋಡ್ರಿ. ವಿಪ್ರರ ಮನೆಯ ಎಣ್ಣೆಯ ಹೊಳಿಗೆ ಶರಣರ ಮನೆಯ ನಾಯಿ ಮೂಷ ನೋಡೋದು ಅಂತ ಹೇಳ್ತಾರೆ. ಇಡೀ ಬ್ರಾಹ್ಮಣ ಶ್ರೇಷ್ಠತೆಯನ್ನು ಹೊಡೆದು ಹಾಕತಕ್ಕಂಥ ವಚನಗಳಿವೆ. ಆ ಚನ್ನಬಸವಣ್ಣವ್ರು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾರ. ಸ್ವಪಚಯ್ಯ ಅನ್ನುವ ಶರಣ ನಾಯಿ ಮಾಂಸದ ಅಡಿಗೆ ಮಾಡ್ತಿರ್ತಾನಂತ ಬೈಲೊಳಗೆ. ಸಾಮವೇದಿ ಅನ್ನುವ ಬ್ರಾಹ್ಮಣ ಆಕಾಶ ಮಾರ್ಗವಾಗಿ ಸಂಚಾರ ಮಾಡ್ತಿರ್ತಾನಂತ. ಈ ಶರಣಗೆ ಎಷ್ಟೊಂದು ಸ್ವಾಭಿಮಾನ ಇತ್ತು ಅಂದ್ರೆ
ಇಡೀ ಜಗತ್ತಿನೊಳಗ ಈ ಭಾರತದೊಳಗ ಬ್ರಾಹ್ಮಣ್ಯ ಅನ್ನೋದೇ ಶ್ರೇಷ್ಠ ಅನ್ನೋ ಕಾಲದೊಳಗೆ ಬ್ರಾಹ್ಮಣ್ಯದ ಶ್ರೇಷ್ಠತೆಯನ್ನು ಶರಣರು ಹೆಂಗೆ ಪ್ರಶ್ನೆ ಮಾಡ್ತಾರೆ? ಆ ಸಾಮವೇದಿ ಅನ್ನುವ ಬ್ರಾಹ್ಮಣನ ದೃಷ್ಟಿ ನನ್ನ ಪ್ರಸಾದದ ಮೇಲೆ ಬೀಳಬಾರ್ದಂತ ಯಾವುದಕ್ಕೆ ನೀವು ಕನಿಷ್ಠ ಅಂತೀರೋ ಆ ಎಡಗಾಲಿನ ಚಪ್ಪಲಿ ತೊಗೊಂಡು ಅವನು ಪ್ರಸಾದದ ಮೇಲೆ ಮುಸ್ತಾನಂತ ಅವನ ದೃಷ್ಟಿ ಬೀಳಬಾರ್ದು. ಅದಕ್ಕೆ ಕೆತ್ತ ಮುಚ್ಚಳಿ ಬೇಡಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವ. ಇನ್ನೊಂದು ಸಾಲೊಳಗೆ ಬರ್ತದೆ ನೋಡ್ರಿ, ಮುಕ್ಕಳಿಸಿದ ಉದಕವ ತಂದೆರೆವಾಗ ಎತ್ತಲಿದ್ದವು ನಿಮ್ಮ ವೇದಗಳು. ಇದು ಮುಕ್ಕಳಿಸಿದಕ್ಕೆ ತಂದಿದ್ದು ಮಾತು 63 ಪುರಾತನರು ತಮಿಳುನಾಡಿಗೆ ಹೋಗ್ತದೆ ಇದು ಕತಿ. ಬೇಡ್ರ ಕಣ್ಣಪ್ಪನ ಕತಿ ಕೇಳಿರಿ ನೀವು. ಶಿವನಿಗೆ ಅಭಿಷೇಕ ಮಾಡ್ಬೇಕಂತ ಹೊಳಿಗೋ ಕೆರೆಗೋ ಹೋಗ್ತಾನಮ್ಮ, ನೀರು ತಗೊಂಡು ಬರಬೇಕು. ಅವನ ಬಳಿ ಯಾವುದೋ ಪಾತ್ರೆನೇ ಇಲ್ರಿ. ಏನ್ ಮಾಡ್ಬೇಕಮ್ಮ? ಬಾಯಿಯೊಳಗ ನೀರು ತಗೊಂಡು ಅದನ್ನು ಮುಕ್ಕಳಿಸುವಂತ ತಂದು ಅಭಿಷೇಕ ಮಾಡ್ತಾನಂತ. ಆದ್ರೂ ಅವನಿಗೆ ಶಿವ ಒಲಿತಾನ. ಇದೊಂದು ಕತಿ. ಅದಕ್ಕೆ ಚೌಡಯ್ಯ ಕೇಳ್ತಾರ, ಮುಕ್ಕಳಿಸಲು ಉದಕವ ತಂದೆರೆವಾಗ ಎತ್ತಲಿದ್ದವು ನಿಮ್ಮ ವೇದಗಳು. ಇಂಥ ವೇದಗಳ ದುಃಖ ಬೇಡಂದಾತ ನಮ್ಮ ಅಂಬಿಗರ ಚೌಡಯ್ಯ. ಬಹಳ ಸ್ಪಷ್ಟವಾಗಿ ಯಾವ ವ್ಯವಸ್ಥೆಯನ್ನು ಶರಣರು ವಿರೋಧಿಸಿದರು ಅಂದ್ರೆ ವೇದ ವ್ಯವಸ್ಥೆಯನ್ನು ವಿರೋಧಿಸಿದರು. ಇದು ಕೇವಲ ಶರಣರು ಅಷ್ಟೇ ಅಲ್ಲದೆ ನಮ್ಮ ಜನಪದರು ಹೇಳ್ತಾರೆ. ನಮ್ಮ ಜನಪದರು ಕೂಡ ಶರಣರು ಏನನ್ನು ವಿರೋಧಿಸಿದ್ರು ಅಂತ ಹೇಳ್ತಾರೆ. ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜಗವು, ಹೋದ ಹೋದಲ್ಲೆಲ್ಲ ಹೊಸ ಮಾತು, ಹೋದ ಹೋದಲ್ಲೆಲ್ಲ ಹೊಸ ಮಾತು ಕೇಳಿದವು, ಮಾಸಿದವು ವೇದ ಹುಷಿಯಂದು. ಮೇದಿನಿಗೆ ಬಂತು ಹೊಸ ಬೆಳಕು, ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದ, ದೇಶ ದೇಶಕ್ಕೆಲ್ಲ ಹೊಸ ಮಾತು, ದೇಶ ದೇಶಕ್ಕೆಲ್ಲ ಹೊಸ ಮಾತು ಕೇಳಿದವು, ಮಾಸಿದವು ವೇದ ಹುಷಿಯಂದು. ಓದಿದನು ಬಸವಯ್ಯ ವೇದದೊಳಗಿನ ಹುಷಿಯ, ಓದಿದನು ಬಸವಯ್ಯ ವೇದದೊಳಗಿನ ಹುಷಿಯ, ವೇದ ವೇದವನೇ ಬಿಚ್ಚಿಟ್ಟ, ವೇದ ವೇದವನ್ನೇ ಬಿಚ್ಚಿಟ್ಟ ಜನಪದಕ್ಕೆ ಖೇದುಂಡ ಜೀವಿ ಬಸವಣ್ಣ. 3 ಜನಪದ ಸಾಲಗಳ ಮೂಲಕ ಇಡೀ ವಚನ ಚಳವಳಿ ಯಾವ ವ್ಯವಸ್ಥೆಯನ್ನು ವಿರೋಧಿಸಿತು ನಮಗಿದು ಸ್ಪಷ್ಟ ಆಗಬೇಕು ಲಿಂಗಾಯತರಿಗೆ. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕು. ಇಡೀ ಭಾರತ ಜಲತತ್ವವನ್ನು ಆರಾಧಿಸೋದು, ಅಗ್ನಿ ತತ್ವವನ್ನು ವಿರೋಧಿಸೋದು. ಭಾರತೀಯರು ಅಗ್ನಿ ವಿರೋಧಿಗಳಲ್ಲ, ಅಗ್ನಿ ಆರಾಧಕರಲ್ಲ. ಅದಕ್ಕೆ ಪುರಾಣದ ಕಥೆಗಳು ಕೂಡ ಪುಷ್ಟಿಯನ್ನು ಒದಗಿಸುತ್ತವೆ. ಪುರಾಣ ಕಾಲದಲ್ಲಿ ಈ ನೆಲಮೂಲದ ನಿವಾಸಿ ಆದಿಯೋಗಿ ಯೋಗಿರಾಜ ಶಿವ, ಆತ ದ್ರಾವಿಡ ಶಿವ ಸಂಸ್ಕೃತಿಯ ಮೂಲ ಪುರುಷ, ಬುಡಕಟ್ಟಿನ ವ್ಯಕ್ತಿ. ಆತ ಆ ಕಾಲದೊಳಗೆ ಲವ್ ಮ್ಯಾರೇಜ್ ಆಗಿರ್ತಾನ್ರಿ. ಆರ್ಯ ಮೂಲದ ಪಾರ್ವತಿ, ದಾಕ್ಷಾಯಿಣಿ, ಇನ್ನೂ ಆಗಿಲ್ಲ ಪಾರ್ವತಿ. ಅವಾಗಿನ ಲವ್ ಮ್ಯಾರೇಜ್ ಅದು. ಈ ಜನಾಂಗ ಭೇದ, ಆರ್ಯ ದ್ರಾವಿಡರ ಸಂಘರ್ಷ ಏನು ತೋರಿಸ್ತದೆ ಅಂದ್ರೆ ಭಾರತದೊಳಗೆ ಒಂದು ಜನಾಂಗ ಭೇದ ಇತ್ತು, ಒಂದು ಸಂಘರ್ಷ ಇತ್ತು ಅನ್ನೋದನ್ನ ಹೇಳುವ ಕಥೆ ಇದು. ದಾಕ್ಷಾಯಿಣಿಯ ತಂದೆ ದಕ್ಷರಾಜ ಒಂದು ದೊಡ್ಡ ದಕ್ಷ ಯಜ್ಞವನ್ನು ಹಮ್ಮಿಕೊಂಡು ಹಳೆಯಾಗೊಬ್ಬನಿಗೆ ಇನ್ವಿಟೇಷನ್ ಕೊಡಂಗಿಲ್ಲ, ಉಳಿದ ಎಲ್ಲ ದೇವತೆಗಳಿಗೆ ಕೊಡ್ತಾನೆ. ಯಾಕಂದ್ರೆ ಅವ ದ್ರಾವಿಡ ಬುಡಕಟ್ಟಿನವಿದ್ದ. ಇದು ಜನಾಂಗೀಯ ಭೇದ. ಪಾರ್ವತಿಯ ಇನ್ನು ಪಾರ್ವತಿ ಆಗಿಲ್ಲ, ದಾಕ್ಷಾಯಿಣಿಗೆ ಅವಮಾನ ಆಗ್ತದೆ. ನಮ್ಮ ಅಪ್ಪ ಇಷ್ಟು ದೊಡ್ಡ ಎಲ್ಲಾ ದೇವತೆಗಳಿಗೆ ಇನ್ವೈಟ್ ಮಾಡ್ಯಾನ, ನನ್ನ ಗಂಡನ್ನೇ ಮಾಡಿಲ್ಲ. ಆಕಿ ಸಿಟ್ಟು ಬಂದು ಏನ್ ಮಾಡ್ತಾಳ, ಯಜ್ಞ ಕುಂಡ ಮಾಡಿರ್ತಾರ ನೋಡ್ರಿ ಮನೆಯೊಳಗೆ. ದಕ್ಷ ಯಜ್ಞ ಮಾಡ್ಬೇಕಾದ್ರೆ ಒಂದು ಬೆಂಕಿ, ಅದರೊಳಗೆ ಸ್ವಾಹ ಸ್ವಾಹ ಅಂತ ತಿನ್ನುವ ಬೆಲೆ ಬಾಳುವ ವಸ್ತುಗಳನ್ನು ಹಾಕಿ ಹಾಳು ಮಾಡ್ತಾರ ಅವರು. ಅದರೊಳಗೆ ಹಾರಕ್ಕೆ ಆತ್ಮಾಹುತಿ ಮಾಡ್ಕೊಳ್ತಾಳ. ಶಿವಗೆ ಸಿಟ್ಟು ಬರ್ತದೆ. ಇದು ಕತೀರಿ, ಪುರಾಣದ ಕತಿ. ಅವ ವೀರಭದ್ರವ್ರನ್ನ ಸೃಷ್ಟಿ ಮಾಡ್ತಾನ. ಅವ ವೀರಗಾಶ ಕುಣಿತ ಮಾಡ್ಕೊಂಡು ಬಂದು ದಕ್ಷಿಣ ತಲೆ ತೆಗಿತಾನ. ಆಮೇಲೆ ಅವನಿಗೆ ಕುರಿ ತಲೆ ಹರಿಸ್ತಾರ. ಇದೆಲ್ಲ ಕತಿ. ಆ ಇಡೀ ಯಜ್ಞ ಕುಂಡವನ್ನ ಆತ ಧ್ವಂಸ ಮಾಡ್ತಾನೆ. ನೀವು ಇಡೀ ಕರ್ನಾಟಕದ ಎಲ್ಲೇ ಹೋಗ್ರಿ, ವೀರಭದ್ರನ ಗುಡಿ ಇದ್ದಲ್ಲೆಲ್ಲ ಕೆಂಡ ಹಾಯೋದು, ಅಗ್ನಿ ತೊಳೆಯೋದು ಅದು ಐತಿಲ್ರಿ. ಅಂದ್ರೆ ನಾವು ಅಗ್ನಿ ಆರಾಧಕರಲ್ಲ, ಅಗ್ನಿ ಭಂಜಕರು. ಉತ್ತರ ಕರ್ನಾಟಕದ ಲಿಂಗಾಯತರ ಮನೆಗಳಲ್ಲಿ ಗುಗ್ಗಳ ಮೆರವಣಿಗೆ ಮಾಡ್ತಾರೆ ಶುಭ ಕಾರ್ಯಗಳಾಗುವಾಗ. ಹೊಸ ಮಡಿಕೆಯಲ್ಲಿ ಬೆಂಕಿ ಹಾಕೊಂಡು ಊರೆಲ್ಲ ಸುತ್ತಾಡಿ ಬಂದು ನಿಮ್ಮ ತಲಭಾಗಲಿ ಅದರ ಆ ಬೆಂಕಿ ಹಾಕಿ ಅದನ್ನು ತುಳ್ಕೊಂಡು ಮನೆಯೊಳಗೆ ಹೋಗೋದು. ಮತ್ತು ಇವತ್ತೇನು ಮಾಡ್ಲಿಕ್ಕತ್ತೀರಿ ಲಿಂಗಾಯತರು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ
ಒಳಗೆ ಬೆಂಕಿ ಹಾಕ್ಲಿಕತ್ತೀರಿ. ಯಾರು ನಾವು ಶೈವ ಧರ್ಮದ ವಕ್ತಾರರಂತ ಹೇಳ್ತಾರೋ ವೀರಶೈವರು ಅನ್ನುವಂಥವ್ರು ಆಚಾರ್ಯರು, ಅವರ ವೇದಮೂರ್ತಿಗಳೇ ಬಂದು ಹೋಮ ಹವನ ಪೂಜೆ ಮಾಡ್ತಾರೆ. ಬೆಂಕಿ ವಿರೋಧಿಗಳವರು, ವೀರಭದ್ರನ ಆರಾಧಕರವರು. ಯಜ್ಞೇನು ಯಜ್ಞಂತು ದೇವ ಆಗಮಂತು ದೇವ ವಚನಗಳು ಅಲ್ಲೇ ನಾಶ ಆದವ್ರಿ. ಲಿಂಗಾಯತರೊಳಗೆ ಯಾವಾಗ ಯಜ್ಞೇನು ಯಜ್ಞಂತು ದೇವ ಆಗಮಂತು ದೇವಗಳು ಬಂದು ಮೂಲ ಆಶಯಗಳು ವಚನ ಸಾಹಿತ್ಯದು ಲಿಂಗಾಯತ ಮಹಾಮಾರ್ಗದ್ದು ಕಳ್ಕೊಂಡು ಹೋದು. ಮತ್ತು ದನ ತರ್ತೀವಿ ಮನೆಯೊಳಗೆ, ಹೇಸಿಗೆ ಮಾಡಿಸ್ತೀವಿ, ಎಲ್ಲ ಹಾದಿ ಬಿಟ್ಟು ಬಿಟ್ಟಿವ್ರಿ. ಅದರಾಗ ತಾಯಂದಿರು ವಿಶೇಷವಾಗಿ ಈ ಧರ್ಮ ಹುಟ್ಟಿದ್ದು ಯಾಕ್ರಿ, ಯಾರ ಸಲುವಾಗಿ ಬಿಡ್ತು ಧರ್ಮ? ಬಸವಣ್ಣ ಯಾಕೆ ಮನೆ ಬಿಟ್ಟ? ಯಾರ ಸಲುವಾಗಿ ಬಿಟ್ಟ ಮನೆ? ಹೆಣ್ಮಕ್ಳ ಸಲುವಾಗಿ ಹೌದಾ? ಜನಿವಾರಕ್ಕೆ ಮೊದಲು ಇನ್ನೊಂದು ಘಟನೆ ಆಗ್ತದೆ. ತವ್ರ ಮನೆಗೆ ಬಂದಿರ್ತಾಳ ನಾಗಾಂಬಿಕೆ. ಮಾಸಿಕ ಋತುಚಕ್ರದ ಸಮಯದೊಳಗ ಆಕಿ ಬಂದ ತಕ್ಷಣ ಯಾವಾಗಲೂ ತಮ್ಮಗೆ ಎತ್ಕೊಂಡು ಆಡ್ಸಕ್ಕಿ ಮಾತಾಡಕ್ಕಿ ಮಾತಾಡ್ಲಿಲ್ಲ. ಅವತ್ತು 5 ದಿನ ಹೊರಗೆ ಕೂಡಿಸಿದ್ರಿ, ಚಾಪಿ ವಾಟಿ ಬಟ್ಲೆ ಎಲ್ಲ ಕೊಟ್ಟು. ಯಾಕಪ್ಪ ಹಿಂಗ್ಯಾಕೆ ಹೊರಗೆ ಕೂಡಿಸ್ಯಾರ ನಿನಗಂತ ಕೇಳಿದಾಗ ಹೇಳಿದ್ರು, ಹಿಂಗಾಯ್ತು ನನ್ನ ಕಥೆ ಅಂತ. ಆವಾಗಲೇ ಇಷ್ಟಲಿಂಗದ ಪರಿಕಲ್ಪನೆ ಬಸವಣ್ಣನ ತಳಿಯೊಳಗೆ ಬಂತು. ನೆಕ್ಸ್ಟ್ ಇನ್ನ ಜನಿವಾರ ಹಾಕಬೇಕು ಹೇಳು ಒಂದು ಅಪ್ಪ. ಅದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆ. ಇವತ್ತು ಭಾರತದೊಳಗೆ ಯಾವ ರೀತಿ ನಾವು ಯಾರ್ಯಾರನ್ನ ಮರ್ಯಾದಾ ಪುರುಷೋತ್ತಮ, ಯಾರ್ಯಾರನ್ನ ಆದರ್ಶ ಪುರುಷ, ಯಾರನ್ನ ಸಾಂಸ್ಕೃತಿಕ ನಾಯಕ ಮಾಡಕ್ಕೆ ಹೊರಟೀವಿ ಅನ್ನೋದಕ್ಕೆ ಒಂದು ಕಥೆ ಇದೆ. ಅಪ್ಪ ಮಕ್ಕಳ ಕಥೆ ರೀ. ಒಬ್ಬ ಅಪ್ಪ ಮಗನಿಗೆ ಕರೆದು ಹೇಳ್ತಾನ, ನೋಡಪ್ಪ, ಯಾವುದೋ ಒಂದು ಸಂದರ್ಭದೊಳಗೆ ನಿಮ್ಮ ಮಲತಾಯಿಗೆ ನಾವೊಂದು ಮಾತು ಕೊಟ್ಟೇನೆ. ಭಾರತೀಯ ಸಂಸ್ಕೃತಿ ಪ್ರಕಾರ ಹಿರಿ ಮಗನಿಗೆ ಅಧಿಕಾರ ಹೋಗಬೇಕು. ಆದ್ರೆ ನಾನು ನಿನ್ನ ಮಲತಾಯಿ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಲ್ಲಗಿದ್ದೀನಿ. ಅವ ಮಗ ಭಾರತೀಯ ಸಂಸ್ಕೃತಿ ಅಳದು ಹೋಗ್ಲಿಕ್ಕತ್ತದ್ರಿ. ಅವನ ಎದುರೇ ಅವ್ರ ಅಪ್ಪನೇ ಹಾಳು ಮಾಡ್ಲಿಕ್ಕತ್ತಾನ. ಅದನ್ನು ಪ್ರಶ್ನೆ ಮಾಡಬೇಕಾದ ಜವಾಬ್ದಾರಿಯುತ ಮಗ ಆಗ್ಬೇಕಾಗಿತ್ತವ, ಆಗ್ಲಿಲ್ಲ. ಅವ ಕೇವಲ ಚಾತುರ್ವರ್ಣದ ಪರಿಪಾಲಕನಾದ, ಪಿತೃವಾಕ್ಯ ಪರಿಪಾಲಕ ಅನಿಸ್ಕೋಬೇಕಂದ ಜವಾಬ್ದಾರಿಯನ್ನು ಮರೆತ, ನೀ ಏನು ಹೇಳ್ತಿ ಹೇಳಪ್ಪ, ಈ ಬಿಲ್ಡಿಂಗ್ ಮ್ಯಾಗಿಂದ ಹಾರಿ ಸಾಯಿ ಅಂದ್ರೆ ಸಾಯ್ತೀನಿ ಅಂದ ಅವ್ರ ಅಪ್ಪ. ಸರಿ, ಅಷ್ಟೇ ಆದ್ರೆ ನನಗೆ ದುಃಖ ಆಗ್ತಿರ್ಲಿಲ್ಲ. ನನಗೆ ಇನ್ನೊಂದು ಮಾತು ತಗೊಂಡಾಳಾಕಿ, ನಿನಗಂತೂ ಸಿಂಹಾಸನ ಕೊಡಂಗಿಲ್ಲ, ಓಕೆ ನೀವು ಒಪ್ಕೊಂಡಿದ್ದಿ, ಈಗ ನಿನಗ ನೀನು ಹೇಳ್ತಿ ಕಾಡಿಗೆ ಕಳಿಸಂತಾಳಲ್ಲ ಹೆಂಗ ಅಂತ. ಅದನ್ನೂ ಹೇಳಿ, ಅದನ್ನೂ ಮಾಡ್ತೀನಿ ಅಂದ. ಇದು ಒಬ್ಬ ಅಪ್ಪ ಮಗನ ಮಾತ್ರಿ. ಇನ್ನೊಂದು ಕಡೆ ಇನ್ನೊಬ್ಬ ಅಪ್ಪ ಮಗನ ಮಾತು ನಡೀತತಿ. ನಿನಗೆ 8 ವರ್ಷ ಆಯ್ತಪ್ಪ, ಪ್ರಾಪ್ತ ವಯಸ್ಕಾದಿ, ನಾವು ಧಾರ್ಮಿಕ ಸಂಸ್ಕಾರ ಕೊಡಬೇಕು, ನಿನಗೆ ಯಜ್ಞೋಪೇತ ಧಾರಣೆ ಮಾಡಿ ಬ್ರಹ್ಮೋಪದೇಶ ಮಾಡಬೇಕು, ಹೇಳು ಅಂತ ಹೇಳ್ತಾನ ಅಪ್ಪ ಮಗನಿಗೆ. ಮಗ ಬಹಳ ಸಂತೋಷದಿಂದ ಹೇಳ್ತಾನ, ಆಯ್ತು ಒಳ್ಳೇದಾಯ್ತು ಮಾಡು. ಅದರ ಒಂದು ಸಣ್ಣ ಮನವಿ ಅದ ನಂದು. ಏನದು ನಿನ್ನ ಮನವಿ? ನನ್ನ ಜೊತೆ ನಮ್ಮ ಅಕ್ಕಗೂ ಬ್ರಹ್ಮೋಪದೇಶ ಮಾಡಬೇಕು, ಜನಿವಾರ ಹಾಕಬೇಕು, ತಯಾರದಿ ಎನ್ನಿ ಅಂತ ಕೇಳ್ತಾನ ಅವ್ರ ಅಪ್ಪಗ. ಇಲ್ಲಿ ಜಗತ್ತಿನಾಗೆ ಶ್ರೇಷ್ಠ ಧರ್ಮ ನಂದು. ನಮ್ಮ ಧರ್ಮದೊಳಗ ಮಹಿಳೆಗೆ ಧಾರ್ಮಿಕ ಸಂಸ್ಕಾರ ಇಲ್ಲ. ಅದು ಬಹಳ ದೊಡ್ಡ ಕಾರಣ ಅದ. ಇಲ್ಲಿ ಟೈಮ್ ಇಲ್ಲ, ನಾ ಹೇಳಕ್ಕಾಗಿಲ್ಲ ಯಾಕೆ ಮಹಿಳೆಯರಿಗೆ ಅವರು ಶೋಷಣೆಯನ್ನು ಮಾಡ್ತಿದ್ರು, ಕೀಳಾಗಿ ಕಾಣ್ತಿದ್ರು ಅನ್ನೋದಕ್ಕೆ ಬಹಳ ದೊಡ್ಡ ಕಥೆ ಅದ. ನೀವು ಇಡೀ ಭಾರತೀಯ ಸಂಸ್ಕೃತಿಯ ಗುತ್ತೇದಾರ ಅನ್ಕೊಳ್ಳೋರು ಇವತ್ತಿಗೂ ಹೇಳ್ತಾರ, ನಮತ್ಸೆ ವತ್ಸಲೆ ಮಾತೃಭೂಮಿ ಅಂತ. ಮಾತೃಭೂಮಿ ಯಾಕಂತಾರೆ, ಇದಕ್ಕೆ ಪಿತೃಭೂಮಿ ಯಾಕೆ ಅನ್ನಂಗಿಲ್ಲ. ದೊಡ್ಡ ಕಥೆ ಅದ, ಅದನ್ನ ಈಗ ಹೇಳೋದು ಬೇಡ. ಅವ್ರ ಅಪ್ಪಗೆ ಪ್ರಶ್ನೆ ಮಾಡ್ತಾನ ಮಗ, ಅನ್ಯಾಯ ಮಾಡ್ಲಿಕ್ಕತ್ತಿದ್ದೀನಿ. ನಮಗೆ ಜನ್ಮ ಕೊಟ್ಟ ತಾಯಿ ಹೆಣ್ಣು, ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ಹೆಣ್ಣು, ನಮ್ಮ ಕೈ ಹಿಡಿದ ಪತ್ನಿ ಹೆಣ್ಣು. ಹೆಣ್ಣಿಲ್ಲದೇ ಈ ಇಡೀ ಬದುಕು ಪರಿಪೂರ್ಣ ಆಗೋದಿಲ್ಲ. ಅಂಥದ್ರೊಳಗೆ ನಿನ್ನ ಧರ್ಮ ಜಗತ್ತಿನಾಗ ಶ್ರೇಷ್ಠ ಧರ್ಮ ಅಂತ ಹೇಳಕತ್ತಿ, ಆಕೆಗೊಂದು ಕನಿಷ್ಠ ಧಾರ್ಮಿಕ ಸಂಸ್ಕಾರ ಇಲ್ಲ. ಇಂಥ ಧರ್ಮ ನಿನ್ನಬಲ್ಲೇ ಇಟ್ಟುವಂತ ಎಡಗಾಲೆ ಒದ್ದು ಮನೆಯಿಂದ ಹೊರಗೆ ಬರ್ತಾನ ಬಸವಣ್ಣ ನಿಮ್ಮ ಸಲುವಾಗಿ. ಆದ್ರೆ ನೀವು ಇವತ್ತೇನು ಮಾಡಕತ್ತೀರಿ? ಯಾವ್ಯಾವ್ದು ಶರಣರು ನಿರಾಕರಿಸಿದ್ರೋ ಅದೆಲ್ಲವನ್ನೂ ನೀವು ಇವತ್ತು ಮಾಡ್ಲಿಕ್ಕತ್ತೀರಿ. ತಾಯಂದಿರು ವಿಶೇಷವಾಗಿ ಜಮಖಂಡಿಯಲ್ಲಿ ಹಿಂಗೆ ಒಂದ್ಸಲ ಆಯ್ತು.
ಅಲ್ಲಿ ಬಸವ ಕೇಂದ್ರದ ಚಟುವಟಿಕೆಗಳು ಒಂದು 20 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದ್ರು ಅವರು. ಮತ್ತು ಇದೇ ಕುಂಕುಮವಲ್ಲ, ಮಾನ್ಯ ಒಂದು ಕುಂಭ ಹೊರಸದಲ್ಲಿ 1,000 ಹೆಣ್ಮಕ್ಳು ಹೋದರು ಕುಂಭ ಹೊರಲಿಕ್ಕೆ. ವಚನ ಹೊರಬೇಕಾದ ತಲೆಗಳು ಕುಂಭ ಹೊತ್ತು. ಅಲ್ಲಿ ಆರ್ಗನೈಸರ್ಗೆ ಬಹಳ ದುಃಖ ಆಯಿತು. ಮತ್ತು ನಾವು 20 ವರ್ಷದಿಂದ ಏನು ಮಾಡೋದ್ರೂ ಉಪಯೋಗ ಆಗುವುದು, ಇದಕ್ಕೊಂದು ತೆರೆ ಎಳೆಯೋಣ, ನಾವು ಬಸವತತ್ವದ ಪ್ರಚಾರನೇ ಬಿಟ್ಟು ಬಿಡ್ತೀವಿ, ನೀವು ಬರ್ರಿ ಅಂತ ಇಲ್ಕಲ್ ಮಾಂತಪ್ಪಗಳಿಗೆ ನನಗೂ ಇನ್ನೊಬ್ಬರಿಗೆ ಕರೆಸಿದ್ರು. ಅವ್ರು ಇಲ್ಕಲ್ಗೆ ಜಮಖಂಡಿ ಒಂದು 200 ತಾಯಂದಿರು ಬಂದರು. ಅವ್ರ ಜೊತೆ ನಮ್ಮ ಸಂವಾದ ಇತ್ತು. ಏನಾಗ್ಲಿಕ್ಕತ್ತದ ಸಮಸ್ಯೆ, ಲಿಂಗಾಯತ ಮಹಾಮಾರ್ಗದೊಳಗೆ ನಡಿಲಿಕ್ಕೆ ನಿಮ್ಗೆ ಏನು ಅಡಚಣೆ ಐತಿ, ಒಂದು ಪೆನ್ನು ಪ್ಯಾಡ ಕೊಟ್ಟಿವಿ, ಬರೆದು ಕೊಡ್ರಿ. ಆ ಪ್ರಶ್ನೆಗಳನ್ನ ನಾವು ಬೈಫರ್ಕೇಟ್ ಮಾಡ್ತೀವಿ. ಸಾಮಾಜಿಕ ಇದ್ದಿದ್ದು ಒಬ್ಬರು ತಗೊಳ್ತೀವಿ, ಧಾರ್ಮಿಕ ಇದ್ದಿದ್ದು ಒಬ್ಬರು ತಗೊಳ್ತೀವಿ, ಜನರಲ್ ಇದ್ದಿದ್ದು ಒಬ್ಬರು ತಗೊಳ್ತೀವಿ, ನಿಮ್ಮ ಜೊತೆ ಸಂವಾದ ಮಾಡ್ತೀವಿ. ಬಗೆಹರಿದು ಹೋಗ್ಲಿ. ಇವತ್ತು ಬಹಳಷ್ಟು ಪ್ರಶ್ನೆಗಳು ಹೆಂಗಿದ್ದು, ಅಳುಕುಗಳು ಹೆಂಗಿದ್ದು, ತಾಯಂದಿರ ದುಗುಡುಗಳು ಹೆಂಗಿದ್ದು ಅಂದ್ರೆ, ಹಿಂದಿನಿಂದ ಬಂದದ್ರಿ ಹೆಂಗೆ ಬಿಡ್ಲಿಕ್ಕೆ ಬರ್ತಾವ. ಹಿಂದಿನಿಂದ ಬಂದದ ಹೆಂಗೆ ಬಿಡ್ಲಿಕ್ಕೆ ಬರ್ತದ. ನಾವೊಂದು ಸರಳ ಪ್ರಶ್ನೆ ಕೇಳಿದೆ, ಸೀರೆ ಉಟ್ಕೊಳ್ಳೋದು ಹಿಂದಿನಿಂದ ಬಂದದ, ನೈಟಿ ಹಾಕೊಳ್ಳೋದು ಯಾವಾಗ ಬಂದದ? ಅದನ್ನು ಬಿಟ್ಟಿರಿಲ್ಲಿ ನೀವು, ಬಿಟ್ಟಿವ್ರಿ. ಬೇವಿನ ಕಡ್ಡಿಲೆ ಹಲ್ಲು ಉಜ್ತಿದ್ವಿ, ಇಡ್ಲಿ ಕುಟ್ಟಿ ಹಲ್ಲು ಉಜ್ಕೊಳ್ತಿದ್ವಿ. ಈ ಬ್ರಷ್ ಅದಾವ, ಮತ್ತೆ ಮಷಿನ್ ಬಂದವ್ರಿ, ಸುಮ್ಮ ಹೋಗಿ ನಿಂತರ ಅದೇ ಉಜ್ತದೆ. ತಂಬಿಗೆ ತಗೊಂಡೇ ಹೊರಗೆ ಹೋಗ್ತಿದ್ವಿ. ಕಮೋಡ್ಗಳು ಬೇಕು. ಆಧುನಿಕವಾದ ಎಲ್ಲ ಸೌಲಭ್ಯಗಳನ್ನು ನಾವು ಹಿಂದಿನಿಂದ ಬಂದದಂತ ಅದನ್ನೆಲ್ಲವನ್ನು ಬಿಟ್ಟು ಇವತ್ತು ನಮ್ಮದು ಮಾಡ್ಕೊಂಡಿವಿ ನಮ್ಮ ಸೌಲಭ್ಯಕ್ಕಾಗಿ. ಇವು ಯಾಕೆ ಬಿಡ್ಲಿಕ್ಕಾಗಲ್ಲ ಮೌಢ್ಯಗಳು? ಬಸವತತ್ವ 900 ವರ್ಷಗಳ ಹಿಂದೆ ಇವತ್ತಿಗೂ ಪ್ರಸ್ತುತವಾಗುವಂತಹ ಎಲ್ಲ ಆಚರಣೆಗಳನ್ನು ಕೊಟ್ಟಾಗ ನೀವು ಯಾಕೆ ಇದನ್ನೆಲ್ಲ ಮಾಡ್ಲಿಕ್ಕತ್ತೀವಿ ಮೌಢ್ಯಗಳು? ಅದಕ್ಕೊಂದು ಈ ಪದ್ಧತಿಗಳು ಹಿಂದಿನಿಂದ ಹೆಂಗೆ ಬಂದಾವ ಅನ್ನೋದಕ್ಕೊಂದು ಉದಾಹರಣೆ ಹೇಳ. ಒಬ್ಬಕ್ಕೆ ಅಜ್ಜಿ ಪ್ರತಿ ಸೋಮವಾರ, ಅಮಾವಾಸ್ಯೆ, ಹುಣ್ಣಿ, ವರ್ಷಿಗೊಂದು 25-30 ಸಲ ಮನೆಗೆ ಸ್ವಾಮಿ ಕರಿಯಕ್ಕಿ, ಪ್ರಸಾದ ಮಾಡಕ್ಕಿ. ಹಳ್ಳಿ ಮನೆ ರೀ, ಪ್ರಸಾದ ಮಾಡುವಾಗ ಬೆಕ್ಕಾದ ಸಾಕಿರ್ತಿದ್ದಳು. ಒಂದು 6-7 ಬೆಕ್ಕಿನ ಮರಿಗಳಿರೋವು. ಅವು ಸ್ವಾಮಿ ತಾಟೊಳಗೆ ಹೋಗಿ ಮುಖ ಎದ್ದತ್ತವಂತ ತಿಳ್ಕೊಂಡು ಒಂದು ಬುಟ್ಟಿ ತಗೊಂಡು ಆ ಬುಟ್ಟಿ ಕೆಳಗೆ ಬೆಕ್ಕಿನ ಮರಿಗಳಿಗೆ ಮುಚ್ಚಿಡಕ್ಕಿ ಪ್ರಸಾದ ಮಾಡಿಸಕ್ಕಿ. ಇದು ಹಿಂಗೇ ನಡೀತಿತ್ರಿ. ವರ್ಷ ಇಡೀ ಅದ್ರ ಸೊಸಿ ನೋಡ್ತು. ಅತ್ತೆ ಸತ್ತು ಹೋದ್ಮೇಲೆ ಅದು ಹಳ್ಳಿ ಬಿಟ್ಟು ಸಿಟಿಗೆ ಬಂತು ಸೊಸಿ. ನಾವು ಅತ್ತಿ ವರ್ಷಿಗೆ ಒಂದು 20 ಸಲ ಕರೆಸ್ತಿಳು. ನಾವು ವರ್ಷಿಗೆ ತಿಂಗಳಿಗೊಮ್ಮರೆ 500ಕ್ಕೆ ಪ್ರಸಾದ ಮಾಡ್ಬೇಕಂತ ಆಕೆನೂ ಪ್ರಸಾದ ಎಲ್ಲ ಮಾಡಿದಳು. ಬೆಕ್ಕೊಂದು ಮುಚ್ಚಿಡ್ತಿತ್ತಲ್ಲ ನಮ್ಮ ಅತ್ತಿ. ನಾನು ಹಂಗೇನ್ರೆ ಮಾಡಬೇಕು ಅಂಥೇಳಿ ಬೆಕ್ಕು ಹುಡುಕಾಡಕ್ಕೆ ಹೋದಳು. ಕಾಲನಿ ತುಂಬ ಒಂದು ಯಾರ್ದು ಮನೇಲಿ ಬೆಕ್ಕು ಹಿಡ್ಕೊಂಡು ಬಂದು ಒಂದು ಬುಟ್ಟಿ ತೊಗೊಂಡು ಮುಚ್ಚಿಟ್ಟು ಸಾಂಗ್ ಪ್ರಸಾದ ಎಲ್ಲ ಕೊಟ್ಟು ಮುಗಿಸ್ಕೊಂಡ್ರು. ಅದ್ರ ಸೊಸಿ ಅದು ನೋಡ್ತೀರಿ, ಅದು ಸಾಫ್ಟ್ವೇರ್ ಇಂಜಿನಿಯರ್ ಸೊಸಿ. ಮಗ ಸಾಫ್ಟ್ವೇರ್ ಇಂಜಿನಿಯರ್, 18 ಲಕ್ಷ ಪಗಾರ, ಬೆಂಗಳೂರಿನಾಗ ಫ್ಲಾಟ್ ಹಿಡಿದವ್ರು 25ನೇ ಅಂತಸ್ತಿನಾಗ. ಆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಅಲ್ಲಿ ಆಕಳಗಂತೂ ವೈದಿಕ ಆಗಂಗಿಲ್ಲ ಬಿಡ್ರಿ. ಈಗೆಲ್ಲ ರೋಬೋಟ್ ಆಕಳುಗಳು ತರ್ಲಿಕ್ಕತ್ತಾರ. ಅದು ರೋಬೋಟ್ ಬಂದಾವ. ಆಕಿ ಇಡೀ ಅಪಾರ್ಟ್ಮೆಂಟ್ ಸುತ್ತಾಳ. 500 ಕರೆಸಿ ಎಲ್ಲೂ ಬೆಕ್ ಸಿಗಂಗಿಲ್ಲ. ಕೊನೆಗೆ ಆ ಸ್ವಾಮಿಗೆ ಕೇಳ್ತಾಳೆ, ಏನು ಮಾಡ್ಬೇಕ್ರಿ ಅಪ್ಪ, ಹಿಂಗದ ಸಮಸ್ಯೆ. ಸ್ವಾಮಿ ಭಾಳ ಶಾಣ್ಯಾರಿ, ಲೋಕಜ್ಞಾನಿ ಅವ ಹೇಳ್ತಾನ, ಪಗಾರ ಎಷ್ಟು ಅದ ನಿಮ್ಮಿಬ್ಬರಿಗೆ ಕೂಡಿಸಿ? 10 ಲಕ್ಷ ಅದ. ಓಕೆ, ಚಲೋ ಆಯ್ತು. ಒಂದು ಇಷ್ಟು ಬಂಗಾರದ ಆಕಳ ಮಾಡ್ಸಕ್ಕೆ ಆಗ್ತದೇನು? ಆಗ್ತದಲ್ರಿ, ಯಾಕಾಗಲ್ಲ? ಬೆಕ್ಕು ಅದಕ್ಕೊಂದು ಬೆಳ್ಳಿ ಬುಟ್ಟಿ ಮುಚ್ಚ್ರಿ, ಹೋಗಾಗ ಪಾದ ತೊಳ್ಕೊಂಡು ಪ್ರಸಾದ ಮಾಡಿಸಿ ಅದನ್ನು ನನಗೆ ದಾನ ಮಾಡ್ರಿ ಅಂತ ಹೇಳ್ದ. ಈ ಪದ್ಧತಿಗಳು ಹೆಂಗೆ ಬಂದಿರ್ತಾವ್ರಿ, ಹೆಂಗೆ ಬಿಡೋಣ ಅಂತ ನಿಮ್ಮ ಸಮಸ್ಯೆ. ಮಾಸಿಕ ಶಿವಾನುಭವ ಗೋಷ್ಠಿಗೆ ಅಥವಾ ಶರಣಾನುಭವ ಗೋಷ್ಠಿಗೆ 50 ಜನ 100 ಜನ ಎಷ್ಟೇ ಜನ ಬರ್ರಿ, ಗುರುಗಳದ್ದು ಬಹಳ ದೊಡ್ಡ ಪ್ರಯತ್ನ. ಅವರು ಮನಸ್ಸು, ದೇಹ ಮತ್ತು ಸಮಾಜದ ಆರೋಗ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ. ಅದಷ್ಟೇ ಮಾಡ್ಕೊಂಡು ಅವ್ರು ಹೋಗ್ಬೋದಿತ್ತು. ತಿಂಗಳಿಗೊಮ್ಮೆ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಇಲ್ಲಿ 3-4 ತಾಸು ನಮ್ಮಂಥವ್ರಿಗೆ ದೂರಿಂದ ಕರೆಸ್ಕೊಂಡು ಒಂದಷ್ಟು ಸಮಯ ಇಲ್ಲಿ ಹಾಕೋದು
ಮತ್ತು ಅದರ ಪರಿಣಾಮ ಏನು? ಇಷ್ಟಲಿಂಗ ಅನುಸಂಧಾನದ ಪರಿಣಾಮ ಏನ್ರಿ? ನಮ್ಮಲ್ಲಿ ಸಮರಸ ಸಮಕಳೆ ಸಮಭಾವಗಳು ಮೂಡಬೇಕು. ಅಲ್ಟಿಮೇಟ್ ಪರಿಣಾಮ ಅದು. ಯಾವುದೇ ಒಂದು ಆಕ್ಷನ್ ಅದಕ್ಕೊಂದು ಪರಿಣಾಮ ಬೇಕಲ್ಲ. ಅದು ಪರಿಣಾಮ ಇಲ್ಲದೆ ಹೋದ್ರೆ ಏನಾಗ್ತದ? ಇವತ್ತಿಂದ ಇಲ್ಲಿ ಬರೋರು ಅಥವಾ ಇವತ್ತು ಬಂದು ಕೇಳೋರು ಲಿಂಗಾಯತರಾಗಿದ್ರ ಲಿಂಗಾಯತ ಆಚರಣೆ ಒಳಗ ಜಾತಿ ಭೇದ ಮಾಡೋದಿಲ್ಲ. ಒಂದು ಪ್ರತಿಜ್ಞೆ. ನಮ್ಮ ಪಂಚಾಚಾರಗಳಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಇವತ್ತಿನ ಸಂವಿಧಾನದೊಳಗೆ ಸೋಷಲ್ ಮತ್ತು ಸೆಕ್ಯುಲರ್ ಅನ್ನುವ ಶಬ್ದಗಳವ. ಅವು ಕೆಲವು ಪಟ್ಟಭದ್ರರು ತೆಗಿಬೇಕಂತ ಓಡಾಡ್ಲಿಕ್ಕತ್ತಾರೆ. ಅದನ್ನ ಅವಾಗೆ ಶರಣರು ಅಳವಡಿಸ್ತಾರೆ. ಏನಂತ? ಶಿವಾಚಾರ ಅಂದ್ರೆ ಏನ್ರಿ? ಶಿವಭಕ್ತರಲ್ಲಿ ಜಾತಿ ಭೇದವನ್ನು ಎಣಸದಿರುವುದೇ ಶಿವಾಚಾರ. ಅದನ್ನು ಬಿಡ್ತೇವಂತ ಒಂದು ಪ್ರತಿಜ್ಞೆ. ಇಷ್ಟಲಿಂಗ ನಿಷ್ಠೆ ಲಿಂಗಾಚಾರ. ಲಿಂಗವನ್ನಲ್ಲದೆ ಅನ್ಯ ಯಾವುದಕ್ಕೂ ಎರಗೋದಿಲ್ಲ. ಅನ್ಯ ದೈವ, ಇದು ಅನ್ಯ ದೈವ ಅಂದ್ರೆ ಬ್ಯಾರೆ ದೇವರ ಹೇಳಿಲ್ರ ಅವರು. ಶಿರಡಿ ಸಾಯಿಬಾಬಾ, ತಿರುಪತಿ ತಿಮ್ಮಪ್ಪ ಹೇಳಿಲ್ಲ. ಅನ್ಯ ದೈವ ಅಂದ್ರೆ ಯಾವ್ದ್ರಿ? ನನ್ನನ್ನು ಹೊರತುಪಡಿಸಿ ಹೊರಗಿನ ದೇವರು. ಸ್ಪೆಸಿಫಿಕ್ ಆಗಿ ಯಾವ ದೇವರಲ್ಲ. ಇಡೀ ಧರ್ಮ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುವ ಧರ್ಮ. ಇಲ್ಲಿ ನರ ಮತ್ತು ಹರ ಎರಡು ಭೇದ ಇಲ್ಲದೇನೆ ನರನೊಳಗೆ ಹರನನ್ನು ಹುಡುಕುವ ಧರ್ಮ. ಹಾಗಾಗಿ ನಾನೇ ದೇವರಾಗುವ ಧರ್ಮ ಇರೋದರಿಂದ ನಾನು ದೇವರಾಗೋದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಅನ್ಯ ದೇವರನ್ನು ಅರಸದಿರುವುದು. ಯಾರಾದರೂ ಬೇರೆ ದೇವರಿಗೆ ಹೋಗೋದಿಲ್ಲ ನಾವು ಅನ್ನುವ ಪ್ರತಿಜ್ಞೆ ನೀವು ಮಾಡಿದ್ದಾದ್ರೆ, ಜಾತಿ ಭೇದ ಮಾಡೋದಿಲ್ಲ ಅನ್ನೋದಾದ್ರೆ, ಯಾವೆಲ್ಲ ಮೌಢ್ಯಗಳನ್ನು ಶರಣರು ನಿರಾಕರಿಸಿದ್ರು ಆ ಮೌಢ್ಯಗಳನ್ನು ನಾನು ಪುನರಾವರ್ತನೆ ಮಾಡೋದಿಲ್ಲ ಅನ್ನೋದು ಆದ್ರೆ ಇಂಥ ಶರಣಾನುಭವ ಗೋಷ್ಠಿಗಳಿಗೆ ಒಂದು ಅರ್ಥ ಬರ್ತದ. ಇಲ್ಲಿ ಬಂದ ಜನರಲ್ಲಿ ಕನಿಷ್ಠ 50% ಬೇಡ 20% ಆದರೂ ಲಿಂಗಾಯತ ಮಹಾಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ ನಾವು ಮಾಡ್ತೀವಿ. ಕಷ್ಟ ಆಗ್ತದೆ. 2-3 ಶತಮಾನಗಳಿಂದ ನಮ್ಮಲ್ಲಿ ಅನೇಕ ಹೊಲಸುಗಳಾಗಿದ್ದಾವೆ. ಅದೆಲ್ಲ ಒಂದೇ ದಿವಸದೊಳಗೆ ಸರ್ಫ್ ಹಾಕಿ ತೊಳೆದು ಸ್ವಚ್ಛ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ರಮೇಣ ಮಾಡಬೇಕಾಗ್ತದೆ. ಒಂದೊಂದಾಗಿ ಆದರೂ ನಾವು ಮಾಡ್ತೀವಿ ಅನ್ನೋ ಪ್ರತಿಜ್ಞೆ ನೀವು ಅಥವಾ ಇಚ್ಛಾಶಕ್ತಿಯನ್ನು ನೀವು ಪ್ರದರ್ಶನ ಮಾಡಿಕೊಂಡು ನಿಮ್ಮ ಮನಸ್ಸಿನೊಳಗೆ ನೀವು ಆ ಬದಲಾವಣೆಯನ್ನು ಗುರುಗಳ ಗಮನಕ್ಕೆ ತಂದ್ರೆ ಇನ್ನು 1 ವರ್ಷದೊಳಗೆ ಮತ್ತೆ ಅವ್ರು ಕರೆದ್ರೆ ನಾ ಬರ್ತೀನಿ, ಇಲ್ಲಿ ಬಂದವ್ರು ನೀವು ಬಂದ್ರೆ ಎಷ್ಟು ಜನ ಇದನ್ನೆಲ್ಲ ಬಿಟ್ಟಿರಿ ಅನ್ನೋದು ಅದರ ಟೆಸ್ಟ್ ಆಗಲಿ. ಸುಮ್ಮನೆ ಇಲ್ಲ ಅಂದ್ರೆ ಇದು ಎಕ್ಸರ್ಸೈಸ್ ಆಗ್ತದೆ. ವ್ಯರ್ಥ ಪ್ರಯತ್ನಗಳು, ಶಿವಾನುಭವ ಗೋಷ್ಠಿ, ಶರಣಾನುಭವ ಗೋಷ್ಠಿಗಳು, ಕೇಳೋದು, ಹೇಳೋದು, ಮತ್ತೆ ಹೋಗೋದು, ನೀವೇ ಮಾಡೋದು, ನಾವೇ ಮಾಡೋದು, ಏನು ಶರಣರಿಗೆ ನಾವು ಯಾವುದೇ ರೀತಿಯಿಂದ ನ್ಯಾಯವನ್ನು ಕೊಟ್ಟಂಗೆ ಆಗೋದಿಲ್ಲ. ನಮ್ಮ ಶ್ರಮಕ್ಕೂ ಬೆಲೆ ಇರಲಿ, ಶರಣರ ತ್ಯಾಗಕ್ಕೂ ಬೆಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಬಹಳ ದೂರದಿಂದ ನನ್ನನ್ನು ಕರೆಸಿ 1-2 ವಿಷಯಗಳು ಹಂಚಿಕೊಳ್ಳುವ ಅವಕಾಶ ಮಾಡಿಕೊಟ್ಟ ಪೂಜ್ಯರಿಗೂ, ಆಯೋಜಕರಿಗೂ ಹಾಗೂ ಬಹಳ ತಾಳ್ಮೆಯಿಂದ ಕೇಳದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ತಲೆಬಾಗಿ ಶರಣಾರ್ಥಿ.